ಹಬ್ಬ ನನಗಂತೂ ಇವತ್ತು ತುಂಬ ತಲೆನೋವ್ತಿದ್ಯಪ್ಪ. ಆ್ಯಕ್ಚುಲಿ ಹೆಡ್‌ಏಕ್ ಬಂದಾಗೆಲ್ಲ ಅದ್ರ ಜೊತೆ ಒಂದು ಡೌಟ್ ಕೂಡ ಬರುತ್ತೆ ನನಗೆ. ಏನು ಗೊತ್ತಾ? ತಲೆನೋವು ಬಂದಾಗ ಬರೀ ಸ್ಕಲ್ ಮಾತ್ರ ಅಂದರೆ ಬುರುಡೆ ಮಾತ್ರ ನೋವು ಬರುತ್ತಾ? ಒಳಗಡೆ ಇರೋ ಮೆದುಳು ಕೂಡ ನೋವು ಬರುತ್ತಾ ಅಂತ. ಈ ಡೌಟ್ ನಿಮಗೂ ಇದೆಯಾ? ಹಾಗಿದ್ರೆ ಈ ವಿಡಿಯೋನ ಫುಲ್ ನೋಡಿ. ಆ್ಯಕ್ಚುಲಿ ನಮ್ಮ ಬ್ರೈನ್‌ಗೆ ನೋವಾಗೋದಿಲ್ಲ ಅನ್ನೋದು ನಿಮಗೆ ಗೊತ್ತಾ? ತಲೆನೋವು ಬರುತ್ತೆ, ಆದರೆ ಮೆದುಳು ನೋವು ಯಾವಾಗಲೂ ಬರಲ್ಲ. ಯಾಕೆ ಗೊತ್ತಾ? ನಾವೆಲ್ಲ ಫೀಲ್ ಮಾಡೋ ಹೆಡ್‌ಏಕ್ ಆ್ಯಕ್ಚುಲಿ ಬ್ರೈನ್ ಪೇಯ್ನ್ ಅಲ್ಲ. ನಮ್ಮ ಮೆದುಳು ನಮ್ಮ ಬಾಡಿಯಲ್ಲಿರುವಂತಹ ಬೇರೆ ಎಲ್ಲ ಅಂಗಗಳಿಗಿಂತ ಮೋಸ್ಟ್ ಪವರ್‌ಫುಲ್ ಆರ್ಗನ್. ಬಟ್ ಶಾಕಿಂಗ್ ಫ್ಯಾಕ್ಟ್ ಏನಂದರೆ ಮೆದುಳಿಗೆ ಡೈರೆಕ್ಟಾಗಿ ಪೇಯ್ನ್ ಫೀಲ್ ಆಗೋದೇ ಇಲ್ಲ. ಹೌದು, ನಮ್ಮ ಬಾಡಿಲಿ ಬೇರೆ ಬೇರೆ ಅಂಗಗಳಿಗೆ ಇರೋ ಥರ ನೋವನ್ನು ರಿಸೀವ್ ಮಾಡುವಂತಹ ನರಗಳು ಅಂದರೆ ಪೇಯ್ನ್ ರಿಸೆಪ್ಟಿಂಗ್ ನರ್ವ್ಸ್ ನಮ್ಮ ಮೆದುಳಲ್ಲಿ ಇರೋದಿಲ್ಲ. ಹಾಗಾಗಿ ಅದು ಪೇಯ್ನ ಫೀಲ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಡಾಕ್ಟರ್ಸು ಬ್ರೈನ್ ಸರ್ಜರಿ ಮಾಡುವಾಗ ಕೂಡ ಕೆಲವೊಬ್ಬರು ಪೇಷಂಟ್ಸು ಎಚ್ಚರವಾಗೇ ಇರ್ತಾರೆ. ಇದು ಶಾಕ್ ಅನಿಸ್ಬೋದು, ಬಟ್ ಇದು ನಿಜ. ಹಾಗಾದರೆ ತಲೆನೋವು ಬರೋದು ಹೇಗೆ? ನಮ್ಮ ಸ್ಕಲ್ ಇದೆಯಲ್ಲ, ತಲೆಬುರುಡೆ, ಇದ್ರ ಸುತ್ತ ಇರೋ ನರ್ವ್ಸು, ಬ್ಲಡ್ ವೆಸಲ್ಸು ಆ್ಯಂಡ್ ನೆಕ್ ಮಸಲ್ಸ್ ಇಲ್ಲೆಲ್ಲ ಆಗುವಂತಹ ಪ್ರೆಷರ್ ಅಥವಾ ಟೆನ್ಷನಿಂದ ಅಂದರೆ ಅಲ್ಲಿ ಬೀಳುವಂತಹ ಒತ್ತಡಗಳಿಂದ ನಮಗೆ ತಲೆನೋವು ಬರುತ್ತೆ. ಇನ್ನೂ ಒಂದು ಡೌಟ್ ಬರ್ಬೋದು, ಕೆಲವೊಂದು ಸಲ ಬ್ರೈನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಬ್ರೈನ್ ಹೇಗೆ ಇಂಡಿಕೇಟ್ ಮಾಡುತ್ತೆ, ಹೇಗೆ ಸಿಂಟಮ್ಸ್ ಗೊತ್ತಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ತುಂಬ ವಿಪರೀತವಾದ ತಲೆನೋವು, ತಡೆಯೋದಕ್ಕೆ ಆಗೋದೇ ಇಲ್ಲ ಅನ್ನೋಂಥ ಸಿಚುವೇಶನ್ ತಲುಪೋದು, ಮತ್ತು ನಾಸಿಯಾ ಅಥವಾ ವಾಮಿಟಿಂಗ್, ಆಮೇಲೆ ಬ್ಲರ್ಡ್ ವಿಷನ್ ಬ್ಲರ್ ಆಗೋದು, ಆಮೇಲೆ ಬಾಡಿ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗದೆ ಇರೋದು, ಮತ್ತು ನಿದ್ರೆಯಲ್ಲಿ ಮಧ್ಯ ಮಧ್ಯ ಎಚ್ಚರ ಆಗ್ತಾನೆ ಇರೋದು ಅಂದರೆ ಸ್ಲೀಪ್ ವೇಕ್ ಡಿಸ್ಟರ್ಬೆನ್ಸ್ ಅಂತ ಹೇಳ್ತಾರೆ. ಕನ್ಫ್ಯೂಷನ್ ಆ್ಯಂಡ್ ಇಶ್ಯೂ ವಿತ್ ಸೆಲ್ಫ್ ಐಡೆಂಟಿಟಿ ಅಂತ ಹೇಳ್ತಾರೆ. ಅಂದರೆ ನಮ್ಮ ಐಡೆಂಟಿಟಿ ನಮಗೆ ಗೊತ್ತಿಲ್ಲ, ನಾವು ಯಾರು ಅನ್ನೋದು ನಾವೇ ಮರ್ತು ಬಿಡೋ ಥರ ಆಗೋದು. ಮತ್ತು ಸೀಸರ್ ಅಂದರೆ ಫಿಟ್ಸ್ ರೀತಿ ಬರೋದು. ಈ ಸಿಂಟಮ್ಸ್ಗಳಿಂದ ನಮ್ಮ ಬ್ರೈನಲ್ಲಿ ಏನಾದರೂ ಸಮಸ್ಯೆ ಇದೆ ಅನ್ನೋದನ್ನು ಬ್ರೈನ್ ಇಂಡಿಕೇಟ್ ಮಾಡುತ್ತೆ. ಅದು ಬಿಟ್ಟು ಬರೀ ತಲೆನೋವು ಬರೋದ್ರಿಂದ ಬ್ರೈನ್ಗೆ ಏನು ಸಮಸ್ಯೆ ಇದೆ ಅಂತ ಅರ್ಥ ಅಲ್ಲ. ನೋಡಿ, ಹ್ಯೂಮನ್ ಬ್ರೈನ್ ಫ್ಯಾಕ್ಟ್ಸ್ ರಿಯಲಿ ಇನ್ಸೇನ್ ಅಲ್ವಾ? ಫಾಲೋ ಫಾರ್ ಮೋರ್ ಮೈಂಡ್ ಬ್ಲೋಯಿಂಗ್ ಸೈನ್ಸ್ ಶಾರ್ಟ್ಸ್.